ಮೈಸೂರು ರಸ್ತೆಗೆ ಅಡ್ಡವಾಗಿ ಬಿದ್ದ ಕಂಟೈನರ್ ಮೈಸೂರು ಚನ್ನರಾಯಪಟ್ಟಣ ರಸ್ತೆ ಬಂದ್ ಪ್ರಯಾಣಿಕರ ಪರದಾಟ. ಕೆಆರ್ಪೇಟೆ ತಾಲೂಕಿನ ಮೈಸೂರು ಚನ್ನರಾಯಪಟ್ಟಣ ರಸ್ತೆಯ ಮುರುಕನಹಳ್ಳಿ ಸೇತುವೆ ಬಳಿ ನಂಜನಗೂಡಿನ ಕೈಗಾರಿಕಾ ಪ್ರದೇಶಕ್ಕೆ ಸಾಗಿಸುತ್ತಾ ಇದ್ದ ಕಂಟೈನರ್ ರಸ್ತೆಗೆ ಅಡ್ಡಲಾಗಿ ಬಿದ್ದು 3 ಗಂಟೆಗೂ ಹೆಚ್ಚು ಕಾಲ ಮೈಸೂರು ರಸ್ತೆ ಬಂದಾಗಿ ಪ್ರಯಾಣಿಕರು ಹಾಗೂ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ತೊಂದರೆಗೆ ಸಿಲುಕಿದ್ದಾರೆ. ರಾಜಸ್ಥಾನದ ಅಜ್ಮೇರ್ನಿಂದ ಮೈಸೂರು ಸಮೀಪದ ನಂಜನಗೂಡು ತಾಂಡವಪುರ ಕೈಗಾರಿಕಾ ಪ್ರದೇಶಕ್ಕೆ ಕೊಂಡೊಯ್ತಾ ಇದ್ದ ಬೃಹತ್ ಕಂಟೈನರ್ ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ಸೇತುವೆ ಬಳಿ ಮರಕ್ಕೆ ತಗುಲಿ ರಸ್ತೆಗೆ ಅಡ್ಡಲಾಗಿ ಉರುಳಿ ಬಿದ್ದಿರುವುದರಿಂದ ಮೈಸೂರು ಚನ್ನರಾಯಪಟ್ಟಣ ರಸ್ತೆ ಬೆಳಗ್ಗೆ 6 ಗಂಟೆಯಿಂದ ಬಂದ್ ಆಗಿದೆ. ಸಾರ್ವಜನಿಕರು ಹಾಗೂ ಪ್ರಯಾಣಿಕರು ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಗೆ ಕಂಟೈನರ್ ರಸ್ತೆಗೆ ಬಿದ್ದು ವಾಹನಗಳ ಸಂಚಾರಕ್ಕೆ ಹಾಗೂ ಪ್ರಯಾಣಿಕರಿಗೆ ತೊಂದರೆಯಾಗಿರುವ ಬಗ್ಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ಅವರನ್ನ ಕ್ರೈನ್ ಅನ್ನು ತರಿಸಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವ ಕಂಟೈನರ್ ಅನ್ನು ತೆರವು ಮಾಡಿಸಲು ಮುಂದಾಗಿದ್ದಾರೆ. ಮುಂಜಾನೆಯ ಸಮಯವಾಗಿದ್ದರಿಂದ ಕಂಟೈನರ್ ರಸ್ತೆಗೆ ಬಿದ್ದ ಸಂದರ್ಭದಲ್ಲಿ ಜನಸಾಮಾನ್ಯರ ಓಡಾಟ ಇಲ್ಲದಿರುವ ಕಾರಣ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ. ಕಂಟೈನರ್ ರಸ್ತೆಗೆ ಬಿದ್ದು ರಸ್ತೆಯು ಬಂದಾಗಿದ್ದು ಸಂಪೂರ್ಣವಾಗಿ ರಸ್ತೆಗೆ ಅಡ್ಡವಾಗಿರುವುದರಿಂದ ಪ್ರಯಾಣಿಕರು ರಸ್ತೆಯ ಬದಿಯ ಗದ್ದೆಯಲ್ಲಿ ತುರ್ತು ಮಾರ್ಗ ಮಾಡಿಕೊಂಡು ರಸ್ತೆ ದಾಟಲು ಹರಸಾಹಸ ಪಡುತ್ತಾ ಇರುವ ದೃಶ್ಯ ಕಂಡುಬಂದಿತ್ತು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಭವನ್ ಟಿವಿ, ಕೃಷ್ಣರಾಜಪೇಟೆ. ಇದು ಗೌಡ್ರೆ ಸರ್, ಇದು ಮೈಸೂರು ಮಂಡ್ಯ ಡಿಸ್ಟ್ರಿಕ್ಟ್ ಕೆಆರ್ಪೇಟೆ ತಾಲೂಕು. ಕೆಆರ್ಪೇಟೆಯಿಂದ ಮೈಸೂರು ರೋಡಲ್ಲಿ ಮುರ್ಕನಹಳ್ಳಿ ಹತ್ರ ಸೇತುವೆ ಹತ್ರ ಟ್ಯಾಂಕರ್ ಮೇಲೆ ಕಂಟೈನರ್ ಮೇಲೆ ಇದು ಹೋಗ್ಬೇಕಾದ್ರೆ ಕಂಟೈನರ್ ಹೋಗಿದೆ. ಕಂಟೈನರಲ್ಲಿ ಟ್ಯಾಂಕು ಮರಕ್ಕೆ ಹೊಡೆದು ಬಿದ್ದು ರೋಡ್ ಮಧ್ಯದಲ್ಲಿ ಬಿದ್ದು ತುಂಬ ಜನಗಳಿಗೆ ತೊಂದರೆ ಆಯ್ತಾ ಇದೆ. ಆದಷ್ಟು ಬೇಗ ಬಂದು ಆಡಳಿತ ಇಲಾಖೆ, ಪೊಲೀಸ್ ಇಲಾಖೆ ಬಂದು ಆದಷ್ಟು ರೋಡ್ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಣ ಅಂದ್ಬಿಟ್ಟು. ಕೆಆರ್ಪೇಟೆ ತಾಲೂಕು ಮುರ್ಕನಹಳ್ಳಿ ಸೇತುವೆ ಹತ್ರ ಇದೊಂದು ಹಂಸ ಹಾಕಿದ್ದಾರೆ. ಈ ಹಂಸ ಸ್ವಲ್ಪ ದಪ್ಪಗೆ ಹಾಕಿ ಅದಕ್ಕೆ ವೈಟ್ ಪಟ್ಟೆ ಹಾಕ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈ ಹಂಸ ಹಾಕಿ ತುಂಬ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ರಾತ್ರಿ ಒಂದು ಆಕ್ಸಿಡೆಂಟ್ ಆಗಿದೆ. ದಪ್ಪಾಗಿ ಹಾಕಿ ಇದಕ್ಕೆ ವೈಟ್ ಪಟ್ಟೆ ಹಾಕ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅವೈಜ್ಞಾನಿಕವಾಗಿ ಹಾಕಿದ್ದಾರೆ ಹಂಸನ. ಅವೈಜ್ಞಾನಿಕವಾಗಿ ಹಾಕಿದ್ದಾರೆ, ಸಣ್ಣ ಹಾಕಿದ್ದಾರೆ, ಕಾಣಲ್ಲ. ರಾತ್ರಿ ಹೊತ್ತು ಬಂದರೆ ಯಾವುದು ರೇಡಿಯಂ ಇಲ್ಲ, ಏನಿಲ್ಲ. ಗಾಡಿಗಳು ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ ಇಲ್ಲಿ. ಇದು ಕೆಆರ್ಪೇಟೆ ಟೌನ್ ಮುರುಕನಹಳ್ಳಿ ಹತ್ರ ಸೇತುವೆ ಹತ್ರ.